ಹಾಯ್ ನಮಸ್ತೆ. ಯಾರ್ದು ಬರ್ತ್ ಡೇಟ್ ಅಥವಾ ಜನ್ಮ ದಿನಾಂಕ 2/11/2029 ಹುಟ್ಟಿರ್ತಾರ ಅವ್ರ ಅಧಿಪತಿ ಚಂದ್ರ ಅಂತ ಹೇಳ್ತೀವಿ. ಸೊ ರೂಲ್ಡ್ ಬೈ ದಿ ಮೂನ್ ಪ್ಲಾನೆಟ್. ಸೊ ಮೂನ್ ಅಂತಂತಂದ್ರೆ ಮೈಂಡ್, ಮನಸ್ಸು. ಇದನ್ನ ಯಾವ ಜನ ಕೋರೇಟ್ ಮಾಡ್ತೇವೆ ಅಂದ್ರೆ ತಾಯಿಯ ಗುಣಗಳ ಜೊತೆ. ಅಂದ್ರೆ ತಾಯಿ ಹೇಗೆ ನಮ್ಗೆ ಕೇರ್ ಮಾಡ್ತಾಳೆ, ಯಾವುದೇ ಒಂದು ಕಷ್ಟ ಸುಖ ಇರಲಿ ನಮ್ಮ ಜೊತೆ ಹೇಗೆ ಸ್ಪಂದನೆ ಮಾಡ್ತಾಳೆ. ಸೊ ಅದೇ ಥರ ಗುಣಗಳು 2 ಸೀರೀಸ್ನಲ್ಲಿ ಹುಟ್ಟಿದವ್ರು ಇರ್ತೈತೆ. ಆಮೇಲೆ ಇವ್ರು ತುಂಬ ಸೆನ್ಸಿಟಿವ್ ಜಾಸ್ತಿ, ಎಮೋಷ್ನಲಿ ವೀಕ್, ಸೈಲೆಂಟ್ ನೇಚರ್ ಅಂತ ಹೇಳ್ತೀವಿ, ಸ್ಯಾಕ್ರಿಫೈಸಿಂಗ್ ನೇಚರ್ ಕೂಡ. ಇವರು ಯಾರ ಜೊತೆ ಜಗಳ ಮಾಡ್ಲಿಕ್ಕೆ ಇಷ್ಟಪಡಲ್ಲ. ಯಾರ ಏನೋ ಅಂದ್ರೂ ಕೂಡ ಜಲ್ದಿಯಾಗಿ ಹರ್ಟ್ ಆಗ್ತಾರೆ, ನಿರಾಶೆ ಕೂಡ ಆಗ್ತಾರೆ, ತಾಳ್ಮೆ ಕೂಡ ಅವ್ರು ಕಳ್ಕೊಂಡ್ಬಿಡ್ತಾರೆ. ಆಮೇಲೆ ವೆರಿ ಮಚ್ ಇನ್ಸೆಕ್ಯೂರಿಟಿ ಅಬೌಟ್ ದ ರಿಲೇಷನ್ಶಿಪ್ ಇರ್ಬೋದು, ಕಮ್ಯುನಿಕೇಶನ್ ಬಗ್ಗೆ ತುಂಬ ಇನ್ಸೆಕ್ಯೂರಿಟಿ ಜಾಸ್ತಿ. ಒಂದು ಪ್ಲಸ್ ಪಾಯಿಂಟ್ ಅಂತಂದ್ರೆ ದ ಇಂಟ್ಯೂಷನ್ ಪವರ್ ಈಸ್ ಅಮೇಸಿಂಗ್ ಬಿಕಾಸ್ ಸಮ್ ಡಿವೈನ್ ಕನೆಕ್ಷನ್ ವಿತ್ ದ ಯೂನಿವರ್ಸ್ ಅಂತ ಹೇಳ್ಬೋದು. ಆಮೇಲೆ ಇವರು ತುಂಬ ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್, ವೆರಿ ಮಚ್ ಅಟ್ಯಾಚ್ ವಿತ್ ದಿ ಫ್ಯಾಮಿಲಿ ಮೆಂಬರ್ಸ್. ಸೊ ಈ ಎಮೋಷನ್ಸ್ ಅದು ಟ್ರಿಗರ್ ಆದಾಗ ಅವ್ರ ಫ್ಯಾಮಿಲಿ ಸಲುವಾಗಿ ಏನು ಮಾಡ್ಲಿಕ್ಕೆ ಕೂಡ ಅವ್ರು ಹಿಂದೇಟ್ ಹಾಕಲ್ಲ. ಇವರು ಗುಡ್ ಲಿಸ್ನರ್, ಆಮೇಲೆ ಗುಡ್ ಹೀಲರ್ ಕೂಡ. ಇವ್ರು ಯಾರೋ ಒಂದು ಪ್ರಾಬ್ಲಮ್ ಇದೆ ಅಂತ ಇವ್ರ ಕಡೆ ಬಂದಾಗ ಇವ್ರು ಹೆಲ್ಪ್ ಮಾಡ್ಲಿಕ್ಕೆ ಯಾವಾಗಾದ್ರೂ ಕೂಡ ರೆಡಿಯಾಗಿರ್ತಾರೆ. ತಮ್ಮದ ಪ್ರಾಬ್ಲಮ್ ಅಂತ ತಿಳ್ಕೊಂಡು ಕೂಡ ಅದಕ್ಕೊಂದು ಹೆಲ್ಪ್ ಮಾಡಿ ಕಳಿಸ್ತಾರೆ. ಬಟ್ ಇವ್ರು ಯಾರೋ ಇವ್ರ ಲೈಫಲ್ಲಿ ಬಂದಾಗ ಮೋಸ ಹೋಗೋ ತುಂಬ ಚಾನ್ಸಸ್ ಇರ್ತೈತೆ. ಸೊ ಇವ್ರು ಯಾರನ್ನು ಕೂಡ ಈಸಿಲಿ ನಂಬಾರ್ದು ಬಿಕಾಸ್ ಇವರಿಂದ ಕೂಡ ಮೈಂಡ್ ಕೂಡ ಡಿಸ್ಟರ್ಬ್ ಆಗೋ ಕೂಡ ತುಂಬ ಚಾನ್ಸಸ್ ಇರುತ್ತೆ. ಲೈಫಲ್ಲಿ ನಾನು ಒಬ್ಬನೇ ಗ್ರೋ ಆಗಬೇಕು, ಕರಿಯರ್ ಆಗಲಿ, ಬಿಸ್ನೆಸ್ಸು, ಜಾಬು, ನಾನು ಒಬ್ಬನೇ ಗ್ರೋ ಆಗಬೇಕು ಅಂತಿರಲ್ಲ. ತನ್ನ ಫ್ಯಾಮಿಲಿ ಮೆಂಬರ್ಸ್ ಆಗಲಿ, ತನ್ನ ಕಲೀಗ್ಸ್ ಆಗಲಿ, ಸುತ್ತಮುತ್ತಲಿನ ಜನ ಕೂಡ ಅವರು ಗ್ರೋ ಆಗಬೇಕು, ಅವರು ಬೆಳೆಯಬೇಕಂತೇಳಿ ಇವ್ರು ಇಷ್ಟಪಡ್ತಾರೆ. ಬಟ್ ಇವರಲ್ಲಿ ಡಿಸಿಷನ್ ಮೇಕಿಂಗ್ ಮಾಡೋದು ತುಂಬ ಕಷ್ಟ ಬಿಕಾಸ್ ಆಫ್ ದಿ ಮೂನ್ ಪ್ಲಾನೆಟ್. ಅದಕ್ಕೆ ಇವ್ರಿಗೆ ಯಾರಾದರೂ ಸಮ್ ಸಪೋರ್ಟರ್ ಬೇಕೇ ಬೇಕು. ಸೊ ಇವ್ರು ಯಾವ ಫೀಲ್ಡಿಗೆ ಸೂಟ್ ಆಗ್ತಾರೆ ಅಂದರೆ ಆರ್ಟಿಸ್ಟ್ ಇರ್ಬೋದು, ಆ್ಯಕ್ಟಿಂಗ್ ಆಗಲಿ, ಲಿಕ್ವಿಡ್ ಮತ್ತು ಕೆಮಿಕಲ್ ರಿಲೇಟೆಡ್ ವರ್ಕ್ ಇರ್ಬೋದು. ಆಮೇಲೆ ಇವ್ರು ಗುಡ್ ಅಡ್ವೈಸರ್ ಅಂತ ಹೇಳ್ಬೋದು, HR, ಆಮೇಲೆ ಹೀಲರ್ ಕೂಡ, ಸೋಷಿಯಲ್ ವರ್ಕ್, NGO ಆ ಥರ ಫೀಲ್ಡಲ್ಲಿ ಇವ್ರು ಕೆಲಸ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ಬಿಕಾಸ್ ಆಫ್ ಮೈಂಡ್ ತುಂಬ ಫ್ಲಕ್ಚುಯೇಟ್ ಆಗ್ತಾ ಇದೆ, ತಲೆನೋವು ಈ ಥರ ಇದ್ದಾಗ ಇವೇನು ಮಾಡಬೇಕು, ಮೆಡಿಟೇಷನ್ ಇಸ್ ಮಸ್ಟ್. ಮತ್ತು ಏನೇ ನೀರು ಕುಡಿದ್ರು ಸಿಲ್ವರ್ ಗ್ಲಾಸಲ್ಲಿ ನೀರು ಕುಡೀರಿ. ಸೊ ನನ್ನ ಮೈಂಡ್ ಕೂಲ್ ಆಗಬೇಕು, ತುಂಬ ಡಿಸ್ಟರ್ಬ್ ಆಗ್ತಾ ಇದೆ ಅಂದಾಗ ರಾತ್ರಿ ಮಲಗುವ ಮುಂಚೆ ಸಿಲ್ವರ್ ಗ್ಲಾಸಲ್ಲಿ ನೀರು ಹಾಕಿ ಬೆಡ್ ಪಕ್ಕಕ್ಕೆ ಅಂದರೆ ತಲೆ ಪಕ್ಕಕ್ಕೆ ನೀರನ್ನು ಇಟ್ಟು ಬೆಳಗ್ಗೆ ಅದನ್ನು ಯಾವುದೋ ಒಂದು ಪ್ಲಾಂಟಿಗೆ ನಾವು ಹಾಕಿದಾಗ ಆ ವಾಟರ್ ಇಟ್ ಅಬ್ಸಾರ್ಬ್ಸ್ ಆಲ್ ದಿ ನೆಗೆಟಿವಿಟಿ ಫ್ರಮ್ ದಿ ಮೈಂಡ್. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಿ ಹೆಲ್ದಿ, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.